ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಈ ಮದ್ರಾಸ್ ಐ ಸೋಂಕು. ಸೊ ಪ್ರಮುಖವಾಗಿ ಎಲ್ಲರೂ ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಪ್ರತಿನಿತ್ಯ ಆಸ್ಪತ್ರೆಗೆ ಸಾವಿರಾರು ಪ್ರಕರಣಗಳು ಬರ್ತಾ ಇದೆಯಂತೆ. ಅದರಲ್ಲೂ ಮಳೆಗಾಲದಲ್ಲಿ ಹೆಚ್ಚಾಗಿ ಸ್ಪ್ರೆಡ್ ಆಗುತ್ತೆ ಈ ಮದ್ರಾಸ್ ಐ ಸೋಂಕು ಅಂತ ಹೇಳಿ ಡಾಕ್ಟರ್ಸ್ ಕೂಡ ಹೇಳ್ತಾರೆ. ಈ ಮದ್ರಾಸ್ ಐನ ತೊಂದರೆ ಇದೀಗ ದೊಡ್ಡ ಮಟ್ಟದಲ್ಲೇ ತಾಂಡವ ಆಡ್ತಾ ಇದೆ ರಾಜ್ಯದಲ್ಲಿ. ಪ್ರತಿನಿತ್ಯ ಕೂಡ ಮದ್ರಾಸ್ ಐ ಸೋಂಕು ಜಾಸ್ತಿ ಆಗ್ತಾ ಇದೆ. ಪ್ರತಿನಿತ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ಗಳು ಕೂಡ ಜಾಸ್ತಿ ಆಗ್ತಲೇ ಇದೆ. ಅದರಲ್ಲೂ ಮಳೆಗಾಲದಲ್ಲಿ ಹೆಚ್ಚಾಗಿ ಬೇಗ ಸ್ಪ್ರೆಡ್ ಆಗುತ್ತೆ ಈ ಮದ್ರಾಸ್ ಐ ಸೋಂಕು ಅಂತ ಹೇಳ್ತಾರೆ ವೈದ್ಯರು ಕೂಡ. ಕಣ್ಣಿನ ಸೋಂಕಿನ ಪ್ರಕರಣಗಳಿಂದ ಇಡೀ ಒಪಿಡಿಗಳು ತುಂಬಿ ತುಳುಕಾಡ್ತಾ ಇದೆ. ಇಡೀ ರಾಜ್ಯದಲ್ಲಿ 40,477 ಮದ್ರಾಸ್ ಐ ಪ್ರಕರಣಗಳು ಇಲ್ಲಿವರೆಗೂ ಕೂಡ ದಾಖಲಾಗಿದೆ. ಅದರಲ್ಲೂ ಬೀದರ್ನಲ್ಲೇ ಅತಿ ಹೆಚ್ಚು ಮದ್ರಾಸ್ ಐ ಪ್ರಕರಣಗಳು ದಾಖಲಾಗಿರುವುದಾಗಿ ವರದಿಯಾಗಿದೆ. ಸಾಕಷ್ಟು ರೀತಿಯಾದಂತಹ ಆತಂಕ ವಿಚಾರ ಇದು. ಹಾಗಂತ ತೀರಾ ಹೆದರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಜನಸಂದಣಿ ಇರುವಂತಹ ಪ್ರದೇಶಗಳಿಗೆ ಹೋಗೋದು ಅವಾಯ್ಡ್ ಮಾಡಬೇಕು ಸಾಕು ಅಂತ ಹೇಳ್ತಾರೆ ಡಾಕ್ಟರ್ಸ್ ಕೂಡ. ಚಿಕ್ಕ ಮಕ್ಕಳುಗಳು ನೀಟಾಗಿ ಕೈಯನ್ನ ತೊಳ್ಕೊಳ್ಳೋದೆಲ್ಲ ಇಮಿಡಿಯೇಟ್ ಆಗಿ ಕಣ್ಣನ್ನ ಮುಟ್ಕೊಳ್ತಾರೆ, ಉಚ್ಕೊಳ್ತಾರೆ. ಹಾಗಾಗಿ ಅದು ಬೇಗ ಸ್ಪ್ರೆಡ್ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಹಾಗಾದ್ರೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಕೇಸ್ಗಳಿದೆ ಅಂತ ಕೂಡ ನೋಡ್ಬಿಡೋಣ ಕ್ವಿಕ್ ಆಗಿ. ಈ ಮದ್ರಾಸ್ ಐ ಅಬ್ಬರ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ತಾಂಡವ ಆಡ್ತಾ ಇದೆ. ಹಾಗಾದ್ರೆ ಈಗಾಗಲೇ ನಾವು ಹೇಳ್ತಾ ಇದ್ವಿ ಬೀದರ್ನಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ಅಂತ ಹೇಳಿ. 19,221 ಒಪಿಡಿ ಕೇಸ್ಗಳು ಬಂದಿದೆ. ಅದರಲ್ಲಿ 7,693 ಪ್ರಕರಣಗಳು ಮದ್ರಾಸ್ ಐ ಅಂತ ಹೇಳಿ ದೃಢಪಟ್ಟಿದೆ. ಹಾವೇರಿಯಲ್ಲಿ 6,558 ಕೇಸ್ಗಳು ದೃಢಪಟ್ಟಿದೆ. ರಾಯಚೂರಿನಲ್ಲಿ 6,493 ಕೇಸ್ಗಳು ಮದ್ರಾಸ್ ಐ ಸೋಂಕು ಅಂತ ಹೇಳಿ ದೃಢಪಟ್ಟಿದೆ. ಇದೆಲ್ಲವೂ ಕೂಡ ನಮ್ಮ ರಾಜ್ಯದಲ್ಲಿ ಇರುವಂತಹ ಅಂಕಿ ಅಂಶಗಳು. ಬೀದರ್, ಹಾವೇರಿ, ರಾಯಚೂರು, ಮತ್ತೊಂದು ಕಡೆಗೆ ಶಿವಮೊಗ್ಗದಲ್ಲಿ 3,411 ಪ್ರಕರಣಗಳು ಮದ್ರಾಸ್ ಐ ಸೋಂಕು ಅಂತ ಗೊತ್ತಾಗಿದೆ. ವಿಜಯನಗರದಲ್ಲಿ 2,200 ಮದ್ರಾಸ್ ಐನ ಸೋಂಕಿನ ಪ್ರಕರಣಗಳು ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ 400 ಸೋಂಕಿನ ಪ್ರಕರಣಗಳು ಕೂಡ ದಾಖಲಾಗಿದೆ ಅನ್ನೋ ಒಂದು ಮಾಹಿತಿ ಇದೀಗ ನಮಗೆ ಲೆಕ್ಕಾಚಾರ ಸಿಗ್ತಾ ಇದೆ. ಸಾಕಷ್ಟು ಸಂದರ್ಭದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅಂತ ಕೇಳಿ ಡಾಕ್ಟರ್ ಹೇಳ್ತಾರೆ. ಬನ್ನಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ರಂಜನ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ರಂಜನ್, ಇತ್ತೀಚೆಗೆ ಮದ್ರಾಸ್ ಐನ ಸೋಂಕು ಬಹಳ ದೊಡ್ಡ ಮಟ್ಟದಲ್ಲೇ ಕಂಡು ಬರ್ತಾ ಇರೋದು ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಜನರನ್ನ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ಸ್ ಏನ್ ಹೇಳ್ತಾರೆ, ಇಲ್ಲಿವರೆಗೂ ಎಷ್ಟು ಪ್ರಕರಣಗಳು ದಾಖಲಾಗಿದೆ, ಹೇಗಿರಬೇಕು ಅಂತ ಎಚ್ಚರಿಕೆ ಕ್ರಮಗಳನ್ನ ಹೇಳ್ತಾರೆ? ಶ್ರುತಿ, ಈಗಾಗಲೇ ಮದ್ರಾಸ್ ಐ ಪ್ರಕರಣಗಳು ರಾಜ್ಯದಲ್ಲಿ 40,477 ಪ್ರಕರಣ ದಾಖಲಾಗಿರುವಂತದ್ದು. ಅದರಲ್ಲಿ ಬೆಂಗಳೂರಿನಲ್ಲಿ 6,125 ಏನು ಮದ್ರಾಸ್ ಐ ಸೋಂಕಿ ಇರುವಂತಹ ಸೋಂಕಿತರು ಆಸ್ಪತ್ರೆಗೆ ಭೇಟಿ ನೀಡಿದರೆ ಅದರಲ್ಲಿ 400ಕ್ಕಿಂತ ಹೆಚ್ಚು ಪ್ರಕರಣಗಳು ದೃಢಪಟ್ಟಿರುವಂತದ್ದು. ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನು ಕೊಟ್ಟಿದೆ. ಏನು ಯಾವ ಜನನಿಬಿಡ ಪ್ರದೇಶ ಮತ್ತು ಸಾಕಷ್ಟು ಜನ ಇರುವಂತಹ ಪ್ರದೇಶದಲ್ಲಿ ಸೇರಬೇಡಿ. ಒಂದು ವೇಳೆ ನಿಮಗೆ ಕಣ್ಣಿನ ಸಮಸ್ಯೆ ಅಥವಾ ಕಣ್ಣಲ್ಲಿ ಉರಿ, ಊತ ಮತ್ತು ಕೆಂಪಾಗಿದ್ರೆ ಸಂಬಂಧಪಟ್ಟಂತಹ ನೇತ್ರ ತಜ್ಞರ ಬಳಿ ಹೋಗಿ ಕಣ್ಣನ್ನ ಟೆಸ್ಟ್ ಮಾಡಿಸ್ಕೊಳ್ಳಿ ಅನ್ನುವಂತಹ ಸೂಚನೆ ಕೂಡ ಕೊಟ್ಟಿರುವಂತದ್ದು. ಪದೇ ಕಣ್ಣನ್ನ ಮುಟ್ಟಬಾರ್ದು. ಕಣ್ಣನ್ನ ಮುಟ್ಬಿಟ್ಟು ಮತ್ತೆ ಬೇರೆಯವರಿಗೆ ಆ ಒಂದು ಸೋಂಕು ಹರಡುತ್ತೆ. ಈ ಹಿನ್ನೆಲೆಯಲ್ಲಿ ಪದೇ ಕಣ್ಣನ್ನ ಮುಟ್ಕೋಬೇಡಿ ಅನ್ನುವಂಥ ಸೂಚನೆ ಕೊಟ್ಟಿರುವಂತದ್ದು. ಜೊತೆಗೆ ಪದೇ ಕೈಯನ್ನ ಸೋಪಿನಿಂದ ತೊಳೆಯುತ್ತಿರಬೇಕು ಅನ್ನುವಂಥ ಸೂಚನೆ ಕೊಟ್ಟಿರುವಂತದ್ದು. ಈಗಾಗಲೇ ಕಳೆದ 15 ದಿನದಿಂದ ಮೂಡಿಗೆರೆಯಲ್ಲಿ ಸುಮಾರು 181 ವಿದ್ಯಾರ್ಥಿಗಳು ಈ ಒಂದು ಮದ್ರಾಸ್ ಐ ಪ್ರಕರಣ ಐ ಸೋಂಕಿಗೆ ಏಕಕಾಲದಲ್ಲಿ ತುತ್ತಾಗಿದ್ರು. ಅದಾದ ಬಳಿಕ ಇದು ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗ್ತಿರುವಂತದ್ದು. ವೈದ್ಯರು ಹೇಳ್ತಿರುವಂತದ್ದು ಮದ್ರಾಸ್ ಐ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಪ್ರಮುಖ ಕಾರಣ ಅಂತಿದೆ ಎರಡು. ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಮತ್ತು ವೈರಲ್ ಇನ್ಫೆಕ್ಷನ್. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ನಾರ್ಮಲ್ ಆಗಿ ಸಮ್ಮರ್ ಟೈಮ್ ಅಲ್ಲಿ ಹೆಚ್ಚಾಗಿ ಬರುತ್ತೆ. ಆದ್ರೆ ಈಗ ಬಂದಿರುವಂತದ್ದು ವೈರಲ್ ಇನ್ಫೆಕ್ಷನ್ ಇಂದ ಈ ಒಂದು ಮದ್ರಾಸ್ ಐ ಪ್ರಕರಣಗಳು ಹೆಚ್ಚಾಗ್ತಿದೆ. ಒಂದ್ ಕಡೆಯಿಂದಾಗಿ ಇದನ್ನು ಮದ್ರಾಸ್ ಐ ಪ್ರಕರಣಗಳಂತ ಕೂಡ ಕರೀತಾರೆ, ಕಂಜಕ್ಟಿವಿಟೀಸ್ ಅಂತ ಕೂಡ ಕರೀತಾರೆ, ಗುಲಾಬಿ ಕಣ್ಣು, ಕೆಂಪು ಕಣ್ಣು ಅಂತ ವಿವಿಧ ಹೆಸರುಗಳಿಂದ ಕರೀತಾರೆ. ಒಟ್ಟಾರೆಯಾಗಿ ಪಾಲಿಕೆ ವ್ಯಾಪ್ತಿಯಲ್ಲಿ ಜೊತೆಗೆ ಏನು ರಾಜ್ಯದಲ್ಲಿ ಈಗಾಗಲೇ ಆರೋಗ್ಯ ಇಲಾಖೆ ಮತ್ತೆ ಪಾಲಿಕೆ ವ್ಯಾಪ್ತಿಯಲ್ಲಿ ಪಾಲಿಕೆ ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೊಟ್ಟಿರುವಂತದ್ದು. ಶಾಲೆ ಮತ್ತು ಕಾಲೇಜುಗಳಲ್ಲಿ ಕೂಡ ಈ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚನೆಯನ್ನು ಕೊಟ್ಟಿರುವಂತದ್ದು. ಶ್ರುತಿ, ಓಕೆ ರಂಜನ್, ಥ್ಯಾಂಕ್ ಯು ತಮ್ಮೆಲ್ಲ ಈ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ. ಒಂದು ಕಡೆಗೆ ಬಹಳ ಕೇರ್ಫುಲ್ ಆಗಿರಬೇಕು ಅಂತ ಕೂಡ ವೈದ್ಯರು ಹೇಳ್ತಾರೆ. ಸೋಂಕಿನ ಕೇಸ್ಗಳಿಂದ ಒಪಿಡಿಗಳು ತುಂಬಿ ತುಳುಕಾಡ್ತಾ ಇದೆ. ಅದರಲ್ಲೂ ರಾಜ್ಯದಲ್ಲಿ ಬೀದರ್ನಲ್ಲೇ ಅತಿ ಹೆಚ್ಚು ಮದ್ರಾಸ್ ಐನ ಕೇಸ್ಗಳು ಕೂಡ ಪ್ರಕರಣಗಳು ದಾಖಲಾಗಿದೆ. ಅದರಲ್ಲೂ ಮದ್ರಾಸ್ ಐನ ಮುಂಜಾಗ್ರತೆ ಏನಿರಬೇಕು ಅನ್ನೋದನ್ನ ಕೂಡ ನಾವು ತೋರಿಸ್ತಾ ಇದ್ದೀವಿ. ಜನದಟ್ಟಣೆ ಇರೋ ಕಡೆಗಳಲ್ಲಿ ಹೋಗಬಾರ್ದು, ಜನರನ್ನ ಮುಟ್ಕೊಂಡು ಡೈರೆಕ್ಟ್ ಆಗಿ ನಿಮ್ಮ ಕೈಗಳಿಂದ ನಿಮ್ಮ ಕಣ್ಣುಗಳನ್ನ ಮುಟ್ಕೊಳ್ಬಾರ್ದು. ಈ ಸಂದರ್ಭದಲ್ಲಿ ವಾತಾವರಣ ಕೂಡ ಸರಿ ಇಲ್ಲದಿರೋದ್ರಿಂದ ಆಲ್ಮೋಸ್ಟ್ ಎಲ್ರಿಗೂ ಕೂಡ ನೆಗಡಿ, ಕೆಮ್ಮು, ಶೀತ, ಜ್ವರ ಈ ತರದ ಕೇಸ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನೀರನ್ನ ಕುದಿಸಿ ಆರಿಸಿ ಕುಡಿಬೇಕು. ಪ್ರಮುಖವಾಗಿ ಮಕ್ಕಳು ಹಾಗೆ ಪ್ರತಿಯೊಬ್ಬರು ಕೂಡ ಕೈಗಳನ್ನ ಸ್ವಚ್ಛವಾಗಿ ಇಟ್ಕೊಂಡ್ರೆ ಬೆಟರ್ ಅಂತ ಅನ್ಸುತ್ತೆ.